ಸೃಷ್ಟಿಯ ಕಥೆಯನ್ನೇ ವ್ಯಾಖ್ಯಾನಿಸುವ ಇಬ್ಬರು ಪ್ರಮುಖ ವ್ಯಕ್ತಿಗಳಿದ್ದಾರೆ. ಒಬ್ಬರು ಮೊದಲ ಆದಮ್, ಮತ್ತೊಬ್ಬರು ಕೊನೆಯ ಆದಮ್. ಇವರಿಬ್ಬರ ಕಥೆಯ ಹಿಂದೆ ಒಂದು ತುಂಬನೇ ಆಳವಾದ ಕುತೂಹಲಕಾರಿ ದೇವತಾಶಾಸ್ತ್ರದ ವಾದ ಇದೆ. ಬನ್ನಿ ಅದೇನೆಂದು ನೋಡೋಣ. ಈ ಇಡೀ ವಿವರಣೆಯ ಅಡಿಪಾಯವೇ ಒಂದು ಹೋಲಿಕೆ. ಇದನ್ನ ಟೈಪಾಲಜಿ ಅಂತ ಕರೀತಾರೆ. ಅಂದ್ರೆ ಮೊದಲ ಆದಾಮನು ಮುಂದೆ ಬರಲಿರುವ ವ್ಯಕ್ತಿಯ ಒಂದು ಸಂಕೇತ, ಒಂದು ಮಾದರಿ ಇದ್ದ ಹಾಗೆ. ಈ ಸ್ಲೈಡ್ನಲ್ಲಿರೋ ವಿಶೇಷತೆ ಏನ್ ಗೊತ್ತಾ? ಇಡೀ ಕಥೆಯನ್ನ ವಿರುದ್ಧ ಪದಗಳಲ್ಲಿ ಹೇಳಲಾಗಿದೆ. ಸೋಲಿನ ವಿರುದ್ಧ ಯಶಸ್ಸು, ನಿಂದನೆಯ ವಿರುದ್ಧ ತ್ಯಾಗ. ನೋಡಿ ಎಷ್ಟು ಸ್ಪಷ್ಟವಾಗಿದೆ. ಹಾಗಾದ್ರೆ ಈ ಕಥೆಯ ಮೂಲ ಸಮಸ್ಯೆ ಏನು? ಅದನ್ನ ಮೊದಲು ಅರ್ಥ ಮಾಡ್ಕೊಳ್ಳೋಣ. ಸ್ವತಂತ್ರ ಇಚ್ಛಾಶಕ್ತಿ ಇರೋ ಯಾವುದೇ ಸೃಷ್ಟಿಗೆ ಪಾಪ ಮಾಡೋ ಸಾಧ್ಯತೆಯೂ ಇರುತ್ತೆ ಅಲ್ವಾ? ಇದಕ್ಕೆ ಒಂದು ಸರಿಯಾದ ಪರಿಪೂರ್ಣವಾದ ಪರಿಹಾರ ಸಿಗ್ಲಿಲ್ಲ ಅಂದ್ರೆ ಆ ಸಾಧ್ಯತೆ ಒಂದಲ್ಲ ಒಂದು ದಿನ ನಿಜ ಆಗೇ ಇದೇ ಇಲ್ಲಿರೋ ದೊಡ್ಡ ಸವಾಲು. ಕತೆ ಶುರುವಾಗೋದು ಏದೆನ್ ತೋಟದಲ್ಲಿ. ಅಲ್ಲಿ ಒಂದು ಆಜ್ಞೆ ಇತ್ತು, ಜೊತೆಗೊಂದು ಪರೀಕ್ಷೆಯೂ ಇತ್ತು. ದೇವರು ಮೊದಲ ಆದಾಮನಿಗೆ ಕೊಟ್ಟಿದ್ದು ಒಂದೇ ಒಂದು ನಿಯಮ: ಜ್ಞಾನದ ಮರದ ಹಣ್ಣನ್ ಮಾತ್ರ ತಿನ್ಬೇಡ ಅಂತ. ಆದಾಮ್ ಈ ಪರೀಕ್ಷೆಯಲ್ಲಿ ಗೆಲ್ಬೇಕು. ಅದಕ್ಕೆ ಸಹಾಯ ಮಾಡೋಕೆ ಒಬ್ರು ಬೇಕು, ಒಬ್ಬ ಸಹಾಯ ಪಾಲುಗಾರ ಬೇಕು ಅಂತ ದೇವರು ತೀರ್ಮಾನಿಸ್ತಾರೆ. ಈ ಘಟನೆಗಳು ಒಂದರಿಂದ ಒಂದರಂತೆ ಹೇಗೆ ನಡೀತು ಅಂತ ನೋಡೋಣ. ಮೊದಲನೇ ಹಂತದಲ್ಲಿ ಒಂದು ಸ್ಪಷ್ಟವಾದ ಆಜ್ಞೆ ಬಂತು. ಎರಡನೇ ಹಂತ ಒಬ್ಬ ಸಹಾಯಕಿಯ ಸೃಷ್ಟಿಯಾಯಿತು. ಮೂರನೇ ಹಂತ ಒಂದು ನಿರ್ಣಾಯಕ ಆಯ್ಕೆ ಮಾಡಬೇಕಾಗಿ ಬಂತು. ಇನ್ನು ಕೊನೆಯದಾಗಿ ಅದರ ಪರಿಣಾಮವನ್ನ ಎದುರಿಸಲೇಬೇಕಾಯಿತು. ಇದು ಒಂದೇ ಒಂದು ನಿರ್ಧಾರದಿಂದ ಶುರುವಾದ ಘಟನೆಗಳ ಸರಮಾಲೆ. ಇಲ್ಲಿ ಒಂದು ತುಂಬಾನೇ ಆಳವಾದ ವಾದವಿದೆ. ಅದೇನೆಂದ್ರೆ, ಆದಾಮನ ನಿಜವಾದ ತಪ್ಪು ಬರೀ ಹಣ್ಣು ತಿಂದಿದ್ದಲ್ಲ, ಬದಲಿಗೆ ಅವನು ತಪ್ಪು ಸಹಾಯಕರನ್ನ ಆಯ್ಕೆ ಮಾಡಿಕೊಂಡಿದ್ದು. ಒಂದು ವೇಳೆ ಅವನು ದೇವರನ್ನೇ ತನ್ನ ಸಹಾಯ ಪಾಲುಗಾರನಾಗಿ ಆಯ್ಕೆ ಮಾಡಿಕೊಂಡಿದ್ರೆ ಆಗ ಕಥೆಯೇ ಬೇರೆ ಇರ್ತಿತ್ತಲ್ವಾ? ಆದರೆ ಕಥೆ ಅಷ್ಟು ಸರಳ ಇಲ್ಲ. ಯಾಕಂದ್ರೆ ತಕ್ಷಣವೇ ಒಂದು ಪ್ರಶ್ನೆ ಉದ್ಭವಿಸತ್ತೆ. ಒಂದು ವೇಳೆ ಆದಾಮ್ ಗೆದ್ದಿದ್ರೆ ಏನಾಗ್ತಿತ್ತು? ಆಗ ಬಹುಶಃ ಇದಕ್ಕಿಂತಲೂ ದೊಡ್ಡದೊಂದು ಸಮಸ್ಯೆ ಸೃಷ್ಟಿ ಆಗ್ತಿತ್ತೇನೋ, ಸೃಷ್ಟಿಯ ಪರಿಪೂರ್ಣತೆಗೆ ಅದೊಂದು ಅಡ್ಡಿಯಾಗ್ತಿತ್ತೇನೋ ಅಂತಾನೂ ಹೇಳಲಾಗುತ್ತೆ. ಸರಿ, ಈಗ ನಾವು ಹೋಲಿಕೆಯ ಇನ್ನೊಂದು ಭಾಗಕ್ಕೆ ಬರೋಣ. ಮೊದಲ ಆದಾಮ ಎಲ್ಲಿ ಸೋತ್ನೋ ಅಲ್ಲಿ ಕೊನೆಯ ಆದಾಮ ಅಂದ್ರೆ ಕ್ರಿಸ್ತ ತನ್ನ ತ್ಯಾಗದ ಮೂಲಕ ಒಂದು ಅಂತಿಮ ಪರಿಹಾರವನ್ನ ಕೊಡ್ತಾನೆ. ಅದು ಹೇಗೆ ಅಂತ ನೋಡೋಣ. ಈ ಹೋಲಿಕೆ ನಿಜಕ್ಕೂ ಅದ್ಭುತವಾಗಿದೆ. ಮೊದಲ ಆದಾಮ್ ಪ್ರೀತಿಗೋಸ್ಕರ ತನ್ನ ವಧುವಿನ ಜೊತೆ ಪಾಪದಲ್ಲಿ ಭಾಗಿಯಾದ. ಆದರೆ ಕೊನೆಯ ಆದಾಮ್ ಅದೇ ಪ್ರೀತಿಯಿಂದ ತನ್ನ ವಧುವನ್ನು ಪಾಪದಿಂದ ಬಿಡಿಸಿದ. ಒಂದು ಕೆಲಸ ಸಾವಿಗೆ ಕಾರಣವಾದರೆ ಇನ್ನೊಂದು ಸಾವನ್ನೇ ಗೆಲ್ಲುತ್ತೆ. ನೋಡಿ ಎಂಥ ವ್ಯತ್ಯಾಸ. ಈಗ ನಾವು ಈ ವಾದದ ಅತ್ಯಂತ ವಿಚಿತ್ರವಾದ, ಅಷ್ಟೇ ಕುತೂಹಲಕಾರಿಯಾದ ಭಾಗಕ್ಕೆ ಬಂದಿದ್ದೇವೆ. ಇಲ್ಲಿ ನಾವು ಒಂದು ತದ್ವಿರುದ್ಧವಾದ ಪ್ರಶ್ನೆಯನ್ನ ಕೇಳಬೇಕಾಗತ್ತೆ. ಆದಾಮ್ನ ಸೋಲಿನ ಬಗ್ಗೆನೇ ಒಂದು ಪ್ರಶ್ನೆ. ಯೋಚನೆ ಮಾಡಿ, ಒಂದು ವೇಳೆ ಮೊದಲ ಆದಾಮ್ ಆ ಪರೀಕ್ಷೆಯಲ್ಲಿ ಗೆದ್ದು ಆ ಹಣ್ಣನ್ನ ತಿರಸ್ಕರಿಸಿದ್ದರೆ ಏನಾಗ್ತಿತ್ತು? ಈ ದೇವತಾಶಾಸ್ತ್ರದ ಪ್ರಕಾರ ಏದೆನ್ ತೋಟದಲ್ಲಿ ಸಿಕ್ಕ ಆ ಒಂದು ಸಣ್ಣ ಗೆಲುವು ಇಡೀ ಸೃಷ್ಟಿಗೆ ಸಿಗ್ಬೋದಾಗಿದ್ದ ಒಂದು ದೊಡ್ಡ ಗೆಲುವನ್ನೇ ತಡೆದುಬಿಡ್ತಿತ್ತು. ಇಲ್ಲಿ ಅರ್ಥ ಮಾಡ್ಕೊಳ್ಬೇಕಾದ ಮುಖ್ಯ ವಿಷಯ ಇದೆ. ಒಂದು ವೇಳೆ ಆದಾಮ್ ಆಜ್ಞೆಯನ್ನ ಪಾಲಿಸಿದ್ರೆ ಕೂಡ ಅವನ ಸ್ವತಂತ್ರ ಇಚ್ಛೆ ಅಪೂರ್ಣವಾಗೇ ಉಳಿತಿತ್ತು. ಬರೀ ಅವಂದಷ್ಟೇ ಅಲ್ಲ, ದೇವದೂತರ ಹಾಗೆ ಸ್ವತಂತ್ರ ಇಚ್ಛೆ ಇರೋ ಬೇರೆಲ್ಲಾ ಜೀವಿಗಳದ್ದು ಅಷ್ಟೆ. ಅಂದ್ರೆ ಮುಂದೆ ಯಾವತ್ತಾದ್ರೂ ಪಾಪ ಮಾಡೋ ಸಾಧ್ಯತೆ ಹಾಗೆ ಉಳಿದುಕೊಂಡ್ಬಿಡ್ತಿತ್ತು. ಆದಾಮ್ ಪಾಪ ಮಾಡದೇ ಇದ್ದಿದ್ರೆ ಶಿಲುಬೆಗೆ ಯಾವುದೇ ದೈವಶಾಸ್ತ್ರೀಯ ಕಾರಣವೇ ಇರುತ್ತಿರಲಿಲ್ಲ. ಯಾಕಂದ್ರೆ ಸೃಷ್ಟಿಯನ್ನ ಪರಿಪೂರ್ಣಗೊಳಿಸೋಕೆ ದೇವ್ರು ಮೊದಲೇ ನಿರ್ಧರಿಸಿದ್ದ ದಾರಿ ಶಿಲುಬೆಯಾಗಿತ್ತು. ಅಪೂರ್ಣವಾದ ಸ್ವತಂತ್ರ ಇಚ್ಛೆಯ ಸಮಸ್ಯೆನ ಶಾಶ್ವತವಾಗಿ ಬಗೆಹರಿಸೋಕೆ ಸೃಷ್ಟಿಗೂ ಮುಂಚೆನೇ ದೇವ್ರು ಆಯ್ಕೆ ಮಾಡ್ಕೊಂಡಿದ್ದ ಯೋಜನೆ ಅದು. ಹಾಗಾಗಿಯೇ ದೇವರು ತನ್ನ ಮೊದಲೇ ನಿರ್ಧಾರವಾಗಿದ್ದ ಯೋಜನೆಯನ್ನ ಪೂರ್ಣಗೊಳಿಸೋಕೆ ಯಾವ ವ್ಯಕ್ತಿ ಆ ಆಯ್ಕೆಯನ್ನ ಮಾಡ್ತಾನೋ ಅವನನ್ನೇ ಮೊದಲ ಆದಾಮನ ಸ್ಥಾನದಲ್ಲಿ ಇರಿಸಿದನು ಅಂತ ಈ ವಾದ ಹೇಳುತ್ತೆ. ಅಂದ್ರೆ ಆದಾಮನ ಪತನ ಅನ್ನೋದು ಒಂದು ಆಕಸ್ಮಿಕ ಅಲ್ಲ, ಬದಲಿಗೆ ಶಿಲುಬೆಯ ಕಡೆಗೆ ಕೊಂಡೊಯ್ಯುವ ಒಂದು ಅವಶ್ಯಕ ಹೆಜ್ಜೆ. ಯಾಕಂದ್ರೆ ಸೃಷ್ಟಿಯನ್ನ ಪೂರ್ಣಗೊಳಿಸೋಕೆ ಶಿಲುಬೆಯೇ ಏಕೈಕ ದಾರಿ. ಹಾಗಾದರೆ ಈ ಸ್ವತಂತ್ರ ಇಚ್ಛೆಯ ಸಮಸ್ಯೆಯನ್ನ ಶಿಲುಬೆ ಕೊನೆಗೂ ಹೇಗೆ ಬಗೆಹರಿಸುತ್ತೆ? ಇದು ಯಾವುದೋ ಒತ್ತಾಯದಿಂದ ಆಗೋದಲ್ಲ, ಬದಲಿಗೆ ಒಂದು ಸತ್ಯದ ಅನಾವರಣದಿಂದ, ಒಂದು ದೊಡ್ಡ ಬಹಿರಂಗಪಡಿಸುವಿಕೆಯಿಂದ ಆಗುತ್ತೆ. ಇದುವೇ ಅಂತಿಮ ಗುರಿ, ಪರಿಪೂರ್ಣಗೊಂಡ ಸ್ವತಂತ್ರ ಇಚ್ಛೆ. ಅಂದ್ರೆ ಏನು? ಶಿಲುಬೆಯ ಮೂಲಕ ದೇವರ ಪ್ರೀತಿ ಮತ್ತು ನ್ಯಾಯವನ್ನ ನೋಡಿದ ಮೇಲೆ ಪ್ರತಿಯೊಂದು ಜೀವಿಯೂ ತಾನಾಗಿಯೇ ಸ್ವಇಚ್ಛೆಯಿಂದ ದೇವರಿಗೆ ವಿಧೇಯನಾಗೋದನ್ನ ಆಯ್ಕೆ ಮಾಡಿಕೊಡುತ್ತೆ.
ಆಗ ಪಾಪ ಮಾಡೋ ಯೋಚನೆ ಆ ಸಾಮರ್ಥ್ಯವೇ ಸಂಪೂರ್ಣವಾಗಿ ಹೊರಟು ಹೋಗುತ್ತೆ. ತಪ್ಪು ಮಾಡಕ್ಕಾಗಲ್ಲ ಅನ್ನೋದಲ್ಲ, ಬದಲಾಗಿ ದೇವರ ಪ್ರೀತಿಯನ್ನ ಅರ್ಥ ಮಾಡ್ಕೊಂಡ ಮೇಲೆ ತಪ್ಪು ಮಾಡೋ ಇಚ್ಛೆಯೇ ಇಲ್ಲದಂತೆ ಆಗೋದು. ಒಂಥರ ಹೇಳ್ಬೇಕಂದ್ರೆ ಶಿಲುಬೆ ಒಂದು ವೇಗವರ್ಧಕದ ಹಾಗೆ ಕೆಲಸ ಮಾಡುತ್ತೆ. ಅದು ದೇವರ ನಿಜವಾದ ಸ್ವಭಾವವನ್ನ ಜಗತ್ತಿಗೆ ತೋರಿಸುತ್ತೆ. ಆಗ ಸ್ವತಂತ್ರ ಇಚ್ಛೆಯಿರೋ ಪ್ರತಿಯೊಂದು ಜೀವಿಯೂ ಒಂದು ಅಂತಿಮ ನಿರ್ಧಾರ ತಗೋಬೇಕಾಗತ್ತೆ. ಒಂದೋ ಆ ಪ್ರೀತಿಯನ್ನ ಒಪ್ಕೊಂಡು ಪರಿಪೂರ್ಣರಾಗಬೇಕು, ಇಲ್ಲ ಅದನ್ನ ತಿರಸ್ಕರಿಸಿ ಶಾಶ್ವತವಾಗಿ ದೇವರಿಂದ ದೂರ ಆಗ್ಬೇಕು. ಹೀಗೆ ಈ ಇಡೀ ಕಥೆಗೆ ಒಂದು ಅಂತ್ಯ ಸಿಗುತ್ತೆ. ಕೊನೆಯದಾಗಿ ಒಂದು ಮುಖ್ಯವಾದ ಪ್ರಶ್ನೆ ನಮ್ಮ ಮುಂದೆ ಉಳಿಯುತ್ತೆ. ಈ ಇಡೀ ದೇವತಾಶಾಸ್ತ್ರದ ಚರ್ಚೆ ಇದೇ ಪ್ರಶ್ನೆಗೆ ಉತ್ತರ ಕೊಡೋಕೆ ಪ್ರಯತ್ನಿಸುತ್ತೆ. ನಿಜವಾದ ಸ್ವಾತಂತ್ರ್ಯ ಅಂದ್ರೆ ಪಾಪ ಮಾಡೋ ಆಯ್ಕೆ ಇರೋದಲ್ಲ, ಬದಲಿಗೆ ದೇವರ ಪ್ರೀತಿಯಿಂದ ಸಂಪೂರ್ಣವಾಗಿ ಬದಲಾಗಿ ಪಾಪ ಮಾಡಬಾರ್ದು ಅಂತ ನಾವೇ ಸ್ವ ಇಚ್ಛೆಯಿಂದ ನಿರ್ಧರಿಸೋದು. ಅದೇ ನಿಜವಾದ ಸ್ವಾತಂತ್ರ್ಯ ಅಂತ ಈ ವಾದ ಹೇಳುತ್ತೆ.